ಒಂದು ದಿವಸ ಎಚ್ಎನಲ್ಲಿ ರಿಹರ್ಸಲ್ ನಡೀತಾ ಇರಬೇಕಾದ್ರೆ ನಾನು ಹೋಗಿ ಅದನ್ನ ನೋಡ್ತಾ ನಿಂತಿದ್ದೆ. ನನಗೂ ನಾಟಕದಲ್ಲಿ ಅಭಿನಯಿಸೋ ಆಸಕ್ತಿ ಇದ್ದಿದ್ದರಿಂದ ಆ ರವೀಂದ್ರ ಪೂಜಾರಿ ಸರ್ನ ಅಲ್ಲಿ ಕೇಳಿದಾಗ ಅವರು ಧಾರವಾಡಕ್ಕೆ ಬನ್ನಿ ಅಂತ ಹೇಳಿದ್ರು. ಸೊ ಅವತ್ತಿಂದ ನಾನು ಸಮಷ್ಟಿ ತಂಡದ ಭಾಗವಾಗಿದ್ದೇನೆ ಅಂತ ಹೇಳ್ಕೊಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಈ ಅಚ್ಚುಮೆಚ್ಚಿನ ನಾಟಕ ಅಂತ ಹೇಳಿದರೆ ಚಿತ್ರಪಟ. ಸೀತೆ ಮತ್ತು ರಾವಣನ ತಾಯಿ ಮತ್ತು ಮಗನ ಪಾತ್ರದಲ್ಲಿ ಇದು ಮಾಡಿದ್ರು, ಅದು ತುಂಬ ಇಷ್ಟ ಆಯಿತು. ಆ ನಾಟಕ ತುಂಬ ಚೆನ್ನಾಗಿದೆ. ಮೊದಲಿಗೆ ಮುಕ್ಕಾಂಪೋಸ್ಟ್, ಕಂತು, ಆನಂತರ 6x21, ಆನಂತರ ಕ್ವಾಜನಸ್ ಕತೆ. 6x21 ಅನ್ನೋದು ಒಂದು ಸಣ್ಣ ಕತೆ. ಸಣ್ಣ ಕಥೆಯನ್ನು ನಾಟಕಕ್ಕೆ ರೂಪಾಂತರಿಸಿದೆಯಲ್ಲ, ಅದು ತುಂಬ ಸವಾಲಿನ ಕೆಲಸ. ಕೊಲ್ಲೂರಯ್ಯನಂಥ ಪಾತ್ರ ಬದುಕಿನಲ್ಲಿ ಆಗೋ ಎಷ್ಟೋ ಘಟನೆಗಳಿಂದ ಎಷ್ಟು ಜರ್ಜರಿತನಾಗಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಏನೋ ಒಂದು ಶ್ರೀರಾಮನ ಪೂಟಿ ಬರೀತಾ ಇರಬೇಕಾದ್ರೆ ಅವನು ಅದರೊಳಗಡೆ ಹೋಗಿ ತಾನೇ ಶ್ರೀರಾಮ ಅಂತ ಅಂದ್ಕೊಳ್ಳೋದಿದೆಯಲ್ಲ. ಆದರೆ ಈಗಿನ ಆಧುನಿಕ ಯುಗದಲ್ಲಿ ಇಂತಹ ಮಾನಸಿಕ ಕಾಯಿಲೆಗಳಂಥವ್ರು ಎಷ್ಟೋ ಜನ ಇದ್ದಾರೆ. ಇವತ್ತಿಗೂ ಕೂಡ ಹೆಚ್ಚು ಜನ ನನ್ನ ಗೊಬೆಲ್ಸ್ ಅಂತಾನೆ ಕರೀತಾರೆ. ನಾನು ಮಾಡಿರೋ ನಾಟಕಗಳಲ್ಲಿ ನನಗೆ ಇಷ್ಟವಾಗಿದ್ದು ವಿಠಲರಾಯ ಮತ್ತು ನಾಗಣ್ಣನ ಪಾತ್ರ. ಆ ಪಾಲಿಗೆ ನಾನು ಕೊಡಕತ್ತ ಕೊಟ್ಟಿದ್ದೆ. ನಿಜ ಏನಂದ್ರೆ ನಾವು ಹೋದ್ಮೇಲೆ ಇಡೀ ಮನೆ ಕಲ ಜವಾಬ್ದಾರಿ ಅವಾನವ್ರ ಬಳಿ ಹೋಗಿಲ್ಲದು ಏನು ಆಸೆ ಅದೇ ಯಾರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಈಗ ನೋಡು, ಅವನ ಪಾಲಿಗೆ ಬಂದ ಆಸ್ತಿನ ಏನು ಓಡಿಸ್ಕೊಂಡು ಬೆಳೆಸಿತ ಅವನ್ ನೋಡ್ತಲೇ ತರ್ಕಶಾಸ್ತ್ರಿ ಮಾಡಬೇಕು ಅಂತ ಅನ್ಸಿತ್ತು. ಆದರೆ ನಾನು ಆ ಪಾತ್ರ ಮಾಡೋಕ್ಕಿಂತ ಶಿವಾನಂದು ತೊಗೊಂಡ್ರು ಅದನ್ನು ಅತ್ಯದ್ಭುತವಾಗಿ ಮಾಡೋದು. ಅದನ್ನಾಗಿ ನಾನು ಮಾಡೋಕ್ಕಿಂತ ಚೆನ್ನಾಗಿ ಅವ್ರು ಮಾಡಿದ್ದಾರೆ. ಇದಕ್ಕೆ ನಾನು ಸೌಮ್ಯ ಅದರಲ್ಲಿ ತುಂಬ ಮನೋಜ್ಞವಾಗಿ ಅಭಿನಯಿಸ್ತಾರೆ. ಕ್ಲೈಮ್ಯಾಕ್ಸಲ್ಲಂತೂ ಎಲ್ಲ ಪ್ರೇಕ್ಷಕರು ಸಹ ತುದಿಗಾಲಂಗೆ ಕೂತಿರ್ತಾರೆ. ಆ ಥರ ಒಂದು ಅಭಿನಯ ತುಂಬ ನೆನಪಾಗುತ್ತೆ. ಇನ್ನು ಮುಕ್ಕಾಂಪೋಸ್ಟ್ ಹೇಳಂಗೆ ಇಲ್ಲ. ಸೊ ಇಡೀ ನಾಟಕದ ತುಂಬೆಲ್ಲ ಪ್ರೇಕ್ಷಕರು ಎಷ್ಟು ನಗ್ತಾರೆ ಅಂದರೆ, ನಮ್ಮ ಆಫೀಸಿನ ಕೆಲವು ಜನ ನೋಡಿಬಿಟ್ಟು ಅದನ್ನು ಮತ್ತೆ ನೋಡಬೇಕು, ಯಾವಾಗ ಶೋ ಇದೆ ಅಂತ ಮತ್ತೆ ಕೇಳ್ತಾ ಇದ್ದಾರೆ. ಅದರಲ್ಲಂತೂ ಹರಿ ಸಮಷ್ಟಿಯ ಪಾತ್ರ ನೋಡ್ಬಿಟ್ಟು, ಕುಕ್ ಪಾತ್ರನ ನೋಡ್ಬಿಟ್ಟು ಆ ಡೈಲಾಗ್ ಇದುವರೆಗೂ ಹೇಳ್ತಾರೆ, ಎಕ್ಸಲೆಂಟ್, ಮಾರೋಲಸ್, ಚಿತ್ತಾಕರ್ಷಕ ಅದು ಫೇಮಸ್ ಆಗಿಬಿಟ್ಟಿದೆ. ಅದಂತೂ ತುಂಬ ಇಷ್ಟ. ಸೈಕಲ್ ಹೊಡೆದಿದ್ದು ಕೆಲವೊಂದು ತಪ್ಪು ಉಚ್ಚಾರಣೆಗಳಾಗಿದೆ. ವಿಮರ್ಶೆಯಲ್ಲೂ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ದು ನನಗೆ ಜ್ಞಾಪಕ ಬೇಕು. ಯಾವ ಥರ ಪ್ರೇಕ್ಷಕರು ಮತ್ತು ನಮ್ಮ ನಡುವೆ ಯಾವ ಥರ ಸಂಬಂಧ ಏರ್ಕೊಡುತ್ತೆ, ಅದಕ್ಕೆ ಪೂರ್ವ ತಯಾರಿ ಯಾವ ಥರ ಮಾಡ್ಕೋಬೇಕು, ನಮ್ಮ ಸಾಹಿತ್ಯ, ಉಚ್ಚಾರಣೆ, ಇದನ್ನೆಲ್ಲ ಬಹಳವಾಗಿ ಹೇಳ್ಕೊಟ್ಟಿತ್ತು. ಯಾವುದೇ ಒಂದು ಸಣ್ಣ ಬದಲಾವಣೆ ಅಥವಾ ಸಲಹೆಯನ್ನು ಕೊಟ್ಟರು ಸಹ ಅವ್ರು ಯೋಚಿಸಿ ಅದು ಸರಿ ಇದ್ದರೆ ತಕ್ಷಣ ಅದನ್ನು ಒಪ್ಕೋತಾರೆ. ಸರಿ ಇಲ್ಲ ಅದು ಅಂತ ಹೇಳಿದ್ರೆ ಇಲ್ಲ ಈ ಥರ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಮರೆಯಲಾಗದಂಥ ಸಿಹಿ ನೆನಪು ಕಂತು ನಾಟಕ ಉಡುಪಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ತೆಗೆದುಕೊಂಡಿದ್ದು. ಕಂತು ನಾಟಕದಲ್ಲಿ ನಾಗಣ್ಣನ ಪಾತ್ರ ಬಂದಾಗ ಹೋಟೆಲ್ ಸೀನ್ಗಳಲ್ಲಿ ಅದನ್ನೆಲ್ಲ ಮಾಡಿ ನನ್ನನ್ನು ಕಾಲಿತ್ತು. ರತ್ನಾಕರ್ ಸರ್ ಹೋಗಿದ್ದು, ಅವ್ರು ತುಂಬ ಪಾಸಿಟಿವ್ ಆಗಿ ಹೇಳ್ತಾ ಇದ್ರು. ಅವ್ರ ಮಾತುಗಳು ತುಂಬ ಸ್ಫೂರ್ತಿದಾಯಕವಾಗಿತ್ತಿದ್ದು. ಅಂಥವರು ನಮ್ಮ ಜೊತೆ ಇಲ್ಲ ಅನ್ನೋದು ನನಗೆ ಆ ಕ್ಷಣಕ್ಕೆ ನನಗೆ ತುಂಬಕ್ಕಾಗಿಲ್ಲ. ಯಾವುದು ತಿರುಕುಮಾರ್ ಸಭೆ ರಂಗಶಂಕರದಲ್ಲಿ ನೋಡಿದ್ದು. ಪರಮೇಶ್ವರ್ ತುಂಬ ಎಕ್ಸೈಟ್ ಆಗಿ ಚಪ್ಪಾಳೆ ಹೊಡ್ಕೊಂಡು ಒಬ್ಬೊಬ್ಬರನ್ನ ಹೆಸರನ್ನು ಕೂಗಿದಾಗ ಅವರು ಪ್ರೇಕ್ಷಕರಿಂದ ಹೆಚ್ಚಾಗಿ ಅವರನ್ನೇ ಚಪ್ಪಾಳೆ ಹೊಡೆದು ಎಷ್ಟು ಖುಷಿ ಪಡ್ತಾ ಇದ್ವು, ಎಂಜಾಯ್ ಮಾಡ್ತಾಯಿದ್ರು. ಇದೇ ನಾನು ಅನ್ಕೋತಾ ಇದ್ದೆ ಅವಾಗ, ಏನಪ್ಪ ಇಷ್ಟೊಂದು ಇದು ಮಾಡ್ತಾಯಿದ್ದಾರೆ, ಎಲ್ಲ ಸಹ ಕಲಾವಿದರು ತುಂಬ ನಾರ್ಮಲ್ ಆಗಿದ್ದಾರೆ, ಇವರೇನು ತುಂಬ ಎಕ್ಸಾಗಿರೇಟಾಗಿ ಮಾಡ್ತಾಯಿದ್ದಾರೆ ಅಂತ. ಅವ್ರು ಇವತ್ತಿಗೂ ಸಹ ಅದೇ ಎಂಥಸಿಯೇಷನ್ ಇಟ್ಕೊಂಡು ಅವ್ರು ನಾಟಕ ಮಾಡ್ತಾರೆ. ಅದನ್ನು 25 ವರ್ಷಗಳನ್ನು ಪೂರ್ಣ ಮಾಡೋದು ಅಂತಂದರೆ ತುಂಬ ಕಷ್ಟದ್ದು ಈಗಿನ ಆಧುನಿಕ ಯುಗದಲ್ಲಿ. ನನಗೆ ಒಂದು ವಿಷಾದ ಏನಂತಂದರೆ, ಆ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗವಹಿಸೋಕ್ಕೆ ಸಮಯಾವಕಾಶ ಸಿಗ್ತಾ ಇಲ್ಲ ಅನ್ನೋದೊಂದು ನನಗೆ ಬೇಸರ ಇದೆ. ಕಳೆದ ಬಾರಿ ಬೇರೆ ನಾಟಕ ತಂಡಗಳನ್ನು ಕರೆಸಿ ಉತ್ಸವವನ್ನು ಮಾಡಿದಾಗ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ವಿ. ಅದೇ ಥರ ಈ ಸಲ 25 ವರ್ಷ ಅಂದರೆ ಅದು ಮತ್ತೆ ಬರೋದಿಲ್ಲ. ಸೊ ತುಂಬ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ನನ್ನ ಮನಸ್ಸು ಕುಡಿತಾ ಇದೆ.